ವಸಂತನ ಹೆದರ್ಸಿರೋದು ಆ ಕೌಡೆ ಸ್ವಾಮಿನೇ ಆಗಿರೋದ್ರಿಂದ ಅವನ ಮೂಲಕನೇ ಇವಳು ಭಯನ ಹೋಗ್ಲಾಡಿಸ್ಬೇಕು. ಆ ಸ್ವಾಮೀಜಿ ಮಾಡಿರೋ ಮೋಸನ ಹೊರಗಿಟ್ರೆ ಅವನೇ ವಸಂತಂಗ್ ನಿಜ ಹೇಳ್ತಾನೆ. ಎಸ್, ಅದೇ ಕರೆಕ್ಟ್. ಅಖಿಲ್ 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 ಅಪ್ಪ ಅಖಿಲ್ ಅಖಿಲ್. ಏನು ಮಾವ ಇಷ್ಟ ಅರ್ಜೆಂಟಲ್ಲಿ ಹೋಗ್ತಿದ್ದಾರೆ? ಅಖಿಲ್, ಏನ್ ಡ್ಯಾಡಿ? ನಾವು ಅರ್ಜೆಂಟಾಗಿ ಒಂದ್ ಜಾಗಕ್ಕೆ ಹೋಗ್ಬೇಕಪ್ಪ. ಎಲ್ಲಿಗೆ ಡ್ಯಾಡಿ? ನಡಿ ಹೇಳ್ತೀನಿ. ಎಲ್ಲಿಗೆ? ಡ್ಯಾಡಿ ಎಲ್ಲಿಗೆ ಡ್ಯಾಡಿ? ಹೇಳ್ತೀನಿ ಬಾ. ಏನಿದು? ಮಾವ ಅಖಿಲ್ನ ಎಲ್ಗೋ ಕರ್ಕೊಂಡು ಹೋಗ್ತಿದ್ದಾರೆ. ಎಲ್ಲಿಗೆ ಅನ್ನೋದನ್ನ ಹೇಳ್ದೆ ಕರ್ಕೊಂಡು ಹೋಗ್ತಿದಾರಲ್ಲ, ಅದೇನು ಅಂತ ತಿಳ್ಕೋಬೇಕು. ಕುಮಾರ್, ಕುಮಾರ್ ಮೇಡಮ್. ಕಾರ್ ತೆಗಿ. ಸರಿ ಮೇಡಮ್. ಫಾಸ್ಟಾಗಿ ಹೋಗು. ಕೃಷ್ಣ, ಸ್ವಾಮೀಜಿ ಹೇಳಿರೋ ಮಾತ್ನ ಅತ್ತೆ ಯಾಕೋ ತುಂಬಾ ನಂಬಿದ್ದಾರೆ. ಅದಕ್ಕೆ ಮನೇಲಿ ಹಾಡ್ ಕೇಳಿಸಿದ್ರೆ ಅತ್ತೆ ಅಷ್ಟು ಭಯ ಪಟ್ಟಿದ್ದು. ಆ ಹಾಡ್ ಹಾಡಿದ್ದು ನಾನೇ ಅಂತ ಗೊತ್ತಾದ್ರೆ ಅವ್ರು ಖಂಡಿತ ಸಹಿಸೋದಿಲ್ಲ. ಬೇಗ ಅತ್ತೆಗೆ ಆ ಭಯ ಹೋಗ್ಸು ಕೃಷ್ಣ. ಅತ್ತೆಗೆ ಆ ಭಯ ಹೋಗಿ ತನ್ನಷ್ಟಕ್ಕೆ ತಾನೇ ನನ್ನ ಕರೆದು, ಶ್ಯಾಮ ಒಂದ್ ಹಾಡ್ ಹಾಡು ಅಂತ ಕೇಳೋ ದಿನ ಬೇಗ ಬರೋ ಹಾಗೆ ಮಾಡು ಕೃಷ್ಣ. ಆ ದಿನ ಯಾವತ್ ಬರುತ್ತೆ ಅಂತ ನಾನು ಆಸೆಯಿಂದ ಕಾಯ್ತಾ ಇರ್ತೀನಿ. ಏನತ್ತೆ, ನೀವು ಬಂದ್ರಲ್ಲ? ಕರೆದಿದ್ರೆ ನಾನೇ ಬರ್ತಿದ್ನಲ್ಲ. ಕೆಲ್ಸ ಹೇಳೋಕ್ಕಾದ್ರೆ ನಾನೇ ಕರೆದು ಹೇಳ್ತಿದ್ದೆ. ಕ್ಷಮೆನ ಬಂದೇ ಕಾರಣ ಮಾತ್ರ ನಾನೇ. ಅದಕ್ಕೆ ನಿನ್ ಹತ್ರ ಕ್ಷಮೆ ಕೇಳೋಕ್ ಬಂದಿದ್ದೀನಿ. ಸಾರಿ ಶ್ಯಾಮ, ಎಕ್ಸ್ಟ್ರೀಮ್ಲಿ ಸಾರಿ. ತಪ್ಪು ಅತ್ತೆ, ತಪ್ಪು.
ನೀವ್ ಹಾಗ್ ಮಾತಾಡ್ಬಾರ್ದು. ಎರಡೂ ಸಲ ನಿಂತ ಹೋಗಿದ್ದಕ್ಕೆ ಕಾರಣ ಖಂಡಿತ ನೀವಲ್ಲ, ಆ ಕೃಷ್ಣನೇ ಹಾಗ್ ನಿಂತ ಹೋಗೋ ಹಾಗ್ ಮಾಡಿದ್ದು. ಯಾವ ಕಾರಣನೂ ಇಲ್ದೆ ಕೃಷ್ಣ ಹಾಗ್ ನಿಂತ ಹೋಗೋ ಹಾಗ್ ಮಾಡಲ್ಲ. ಕೃಷ್ಣ ಏನೇ ಮಾಡಿದ್ರು ನಮ್ ಒಳ್ಳೇದಕ್ಕೆ ಮಾಡ್ತಾನೆ. ಕೃಷ್ಣ ಹಾಗ್ ತಡೆಯೋದ್ರ ಹಿಂದೆ ಕೂಡ ಖಂಡಿತ ಏನೋ ಒಳ್ಳೇದೇ ಇರತ್ತೆ. ನೀವ್ ಸುಮ್ನೆ ನಿಮ್ಮಿಂದಾನೇ ಏನೋ ಆಗಿದೆ ಅಂತ ನೊಂದ್ಕೋಬೇಡಿ. ನಡೆದಿರೋ ಕೆಟ್ಟದ್ರಲ್ಲಿ ಕೂಡ ಒಳ್ಳೇದನ್ನ ಹುಡ್ಕೋಂತ ಒಳ್ಳೆ ಮನ್ಸಮ್ಮ ನಿಂದು. ತಪ್ಪು ಮಾಡಿದವ್ರಿಗೆ ಕೂಡ ನೋವು ಕೊಡದೆ ನೋಡ್ಕೊಳ್ಳೋ ಅಂತ ದೊಡ್ಡ ಮನ್ಸಮ್ಮ ನಿಂದು. ಮುಂದಿನ ಜನ್ಮ ಅಂತ ಇದ್ರೆ ನೀನ್ ನನಗೆ ಸೊಸೆ ಆಗಿ ಬರ್ಬೇಡಮ್ಮ. ನನ್ನ ಹೊಟ್ಟೆಲಿ ನನ್ನ ಮಗಳಾಗಿ ಹುಟ್ಟಬೇಕು. ನಿನ್ನಂತ ಒಳ್ಳೆ ಮಗಳಿಗೆ ಜನ್ಮ ಕೊಟ್ರೆ 7 ಜನ್ಮದ ಪಾಪ ಕೂಡ ಕಳೆದು ಹೋಗತ್ತಮ್ಮ, ಕಳೆದು ಹೋಗುತ್ತೆ. ಅರ್ಥ ಆಯ್ತು ಡ್ಯಾಡಿ. ಆ ಕವಡೆ ಸ್ವಾಮಿ ಮಮ್ಮಿನ ನಂಬಿಸೋದಕ್ಕೋಸ್ಕರ ಚಿಕ್ಕ ಚಿಕ್ಕ ಮ್ಯಾಜಿಕ್ ಟ್ರಿಕ್ ಪ್ಲೇ ಮಾಡಿ ನನಗೆ ಅಪಾಯ ಅಂತ ಹೇಳಿ ಮಮ್ಮಿನ ಹೆದರ್ಸಿದಾನೆ. ಹಾಗ್ಯಾಕೆ ಮಾಡಿದನೋ, ಯಾರು ಹೇಳಿದಕ್ಕೆ ಮಾಡಿದನೋ ತಿಳ್ಕೊಂಡು ಅವನ ಬಾಯಲ್ಲೇ ಮಮ್ಮಿಗೆ ನಿಜ ಹೇಳಿಸ್ಬೇಕು. ಮುಳ್ಳಿಂದನೇ ತೆಗಿಯೋಣ ಡ್ಯಾಡಿ. ಕುಮಾರ್, ಮೇಡಮ್, ಆ ಗಾಡಿನ ಫಾಲೋ ಮಾಡು. ಓಕೆ ಮೇಡಮ್. ಎಲ್ಲಗ್ ಹೋಗ್ತಿದಾರಿಬ್ರು? ನಮಸ್ಕಾರ ಸ್ವಾಮಿ. ಶುಭಂ ಭೂಯಾತ್. ಸ್ವಾಮಿ, ಇಂಥದ್ನೆಲ್ಲ ನಾನು ನಂಬೋಕ್ಕಾಗಲ್ಲ, ನಂಬೋದಿಲ್ಲ. ನಿನ್ಗೆ ಅಷ್ಟೊಂದು ನಂಬಿಕೆ ಇದ್ರೆ ಅವ್ರು ಹೇಳೋ ಹರಿಕತೆನೆಲ್ಲ ಕೇಳ್ಕೊಂಬ. ನಾನು ಆಚೆ ವೆಯ್ಟ್ ಮಾಡ್ತೀನಿ. ಇವನು ಬಂದಿದ್ದಾನಲ್ಲ. ಏನ್ ಸ್ವಾಮಿ ಹಾಗೆ ನೋಡ್ತಿದ್ದೀರಾ? ಆವತ್ತಿಂದ ಹಾಗೋದವನು ಇವತ್ತು ಹೀಗೆ ಬಂದಿದ್ದೀನಿ ಅಂತನಾ? ಆವತ್ತು ಅಜ್ಞಾನದಿಂದ ಹೊರಟು ಹೋದೆ, ಇವತ್ತು ಜ್ಞಾನೋದಯ ಆಯ್ತು ಬಂದೆ. ಇವನು ನನ್ನ ಮಗ. ನಮಸ್ಕಾರ. ಚಿರಂಜೀವಿ ಸುಖೀ ಭವ. ಕರೆಕ್ಟಾಗಿ ಹರಿಸಿದಿರಿ ಸ್ವಾಮಿ. ಇವನು ಚಿರಂಜೀವಿ ಫ್ಯಾನು. ನಮ್ಮಪ್ಪ ವಿಷ್ಣುವರ್ಧನ್ ಫ್ಯಾನು. ನಮ್ಮಮ್ಮ ರಾಜ್ಕುಮಾರ್ ಫ್ಯಾನ್. ನನ್ನ ದೊಡ್ಡಣ್ಣ ಜೂನಿಯರ್ ರಾಜ್ಕುಮಾರ್ ಫ್ಯಾನ್. ನನ್ನ ಚಿಕ್ಕಣ್ಣ ಸುದೀಪ್ ಫ್ಯಾನ್. ಸಿನಿಮಾ ರಂಗದ ಎಲ್ಲ ಫ್ಯಾನ್ಸು ನಿಮ್ಮನೇಲೇ ಇದ್ದಾರೆ ಅಂತ ಆಯ್ತು. ಹೌದು ಸ್ವಾಮಿ.
ಕಲಾವಿದ್ರು ಇವನ್ ಜೀವನದಲ್ಲಿ ಬಂದ್ರೆ ಇವನಿಗೆ ಪ್ರಾಣಗಂಡ ಇದೆ ಅಂತ ನೀವೇ ಹೇಳಿದಲ್ವಾ? ಹೌದು. ಅದಕ್ಕೆ ಇವನ್ನ ಕರ್ಕೊಂಡ್ಬಂದೆ. ಇವನ್ ಮುಖ ನೋಡಿ ಇನ್ಯಾವುದಾದ್ರೂ ಗಂಡ ಇದೆಯೇನೋ ಅಂತ ಹೇಳ್ತೀರಾ ಅಂತ. ಓಹೋ, ಅವತ್ತು ನಮ್ಮದೇ ಇರೋರು ಇವತ್ತು ನಂಬಿ ಬಂದಿದ್ದೀರಾ ಅಂತ ಆಯ್ತು. ಈಗ ಇವರನ್ನು ಚೆನ್ನಾಗಿ ಭಯ ಪಡಿಸ್ಬೇಕು. ಶಿಷ್ಯ, ಗುರುಗಳೇ. ತಗೊಂಡ್ ಬರಪ್ಪ. ಇದೇನು ಮಗು? ಸ್ವಾಮೀಜಿ, ಅರ್ಶನ. ಈ ಅರಿಶಿನ ನನ್ನ ಮುಷ್ಟಿನಲ್ಲಿ ನಾನು ಹಿಡಿದಿಟ್ಕೊಂಡಿದ್ದೀನಿ. ನಾನು ಈ ಮುಷ್ಟಿನ ತೆಗೆದಾಗ ಅದು ಹಳದಿಯಾಗಿ ಉಳಿದಿದ್ರೆ ನಿನ್ನ ಜೀವನ ಕೂಡ ಚೆನ್ನಾಗಿರುತ್ತೆ ಅಂತಲೇ ಅರ್ಥ. ಆ ಅರಿಶಿನ ಕೆಂಪಾಗಿದ್ದರೆ ನಿನ್ನ ಜೀವನ ಅಪಾಯದಲ್ಲಿದೆ ಅಂತ ಅರ್ಥ. ಓಂ ಹರಿದ್ರಾಯ ನಮಃ. ಓಂ ಹರಿದ್ರಾಯ ನಮಃ. ಓಂ ಹರಿದ್ರಾಯ ನಮಃ. ಡ್ಯಾಡಿ, ಅರಿಶಿನ ಕೆಂಪಾಯ್ತು ಅಂದ್ರೆ ನನ್ನ ಮಗನ್ ಜೀವನ ಡೇಂಜರ್ ಇರುತ್ತೆ ಅನ್ನೋದಕ್ಕೆ ಇದು ರೆಡ್ ಸಿಗ್ನಲ್ ಸ್ವಾಮಿ? ಹೌದು ಮಗು, ಹೌದು. ಓಹೋ, ಹಾಗಾದ್ರೆ ತಮ್ಮ ಜೀವನ ಕೂಡ ಚೆನ್ನಾಗಿರುತ್ತೋ ಅಪಾಯ ಇದೆಯೋ ನೋಡೋಣವಾ ಸ್ವಾಮಿ? ಅರ್ಶನ ಇಲ್ಲಿ ಕೊಡಿ. ಓಂ ದರಿದ್ರಾಯ ನಮಃ. ಓಂ ದರಿದ್ರಾಯ ನಮಃ. ಓಂ ದರಿದ್ರಾಯ ನಮಃ. ದರಿದ್ರ ಮಂತ್ರ ಹೇಳ್ತಿದ್ಯಲ್ಲಪ್ಪ. ಅವ್ರು ಹರಿದ್ರಾಯ ನಮಃ ಅಂತ ಮಂತ್ರ ಹೇಳಿದ್ದಕ್ಕೆ ನನ್ನ ಜೀವನ ದರಿದ್ರ ಆಗೋಯ್ತು. ಅದಕ್ಕೆ ನಾನು ದರಿದ್ರಾಯ ನಮಃ ಅಂತ ಹೇಳ್ತಿದ್ದೀನಿ. ಅವ್ರ ಜೀವನ ಹರಿದ್ರಾನೇ ಆಗುತ್ತೇನೋ? ಓಂ ದರಿದ್ರಾಯ ನಮಃ. ಓಂ ದರಿದ್ರಾಯ ನಮಃ. ಈ ತರ ಮ್ಯಾಜಿಕ್ ಟ್ರಿಕ್ಸು ನಮಗೂ ಗೊತ್ತು ಸ್ವಾಮೀಜಿ. ನಾವು ಸೈನ್ಸ್ ಓದಿದ್ದೀವಿ. ಇದು ಮ್ಯಾಜಿಕ್ ಅಲ್ಲಪ್ಪ, ಶಕ್ತಿ, ಮಂತ್ರಶಕ್ತಿ. ಬೇಕಾದ್ರೆ ನೋಡು. ಓಂ ಭವಭೂತಿ, ಓಂ ವಿಭೂತಿ. ಓಂ ಭವಭೂತಿ ವಿಭೂತಿ. ಓಂ ಭವಭೂತಿ. ಸ್ವಾಮಿ, ಆ ಮಂತ್ರಶಕ್ತಿ ನನ್ನ ಹತ್ರನೂ ಇದೆ ಸ್ವಾಮಿ. ಓಂ ಆಷಾಢ ಭೂತಿ ವಿಭೂತಿ. ಓಂ ಆಷಾಢ ಭೂತಿ ವಿಭೂತಿ. ಓಂ ಆಷಾಢ ಭೂತಿ ವಿಭೂತಿ. ಓಂ ಆಷಾಢ ಭೂತಿ ವಿಭೂತಿ. ಕೈಗೆ ಕೆಮಿಕಲ್ಸ್ ಹಚ್ಕೊಂಡು ಈ ರೀತಿ ಮ್ಯಾಜಿಕ್ ಟ್ರಿಕ್ಸು ನಾನು ಮಾಡ್ತೀನಿ. ಯಾಕೆ ನನ್ನ ಅಮ್ಮನ ಹತ್ರ ಹಾಗೆ ಗಂಡಾಂತರ ಇದೆ ಅಂತ ಸುಳ್ಳು ಹೇಳ್ದೆ? ಯಾರಾದ್ರೂ ಹೇಳಿದ್ದಕ್ಕೆ ಹಾಗೆ ಹೇಳಿದ್ಯಾ ಅಥವಾ ನಿನ್ನಷ್ಟಕ್ಕೆ ನೀನೇ ಹೇಳಿದ್ಯಾ? ಹೇಳೋ. ನಾನೇನು ಸುಳ್ಳು ಹೇಳಿಲ್ಲ. ನಾನೇನು ಹೇಳಿದ್ನೋ ಅದು ಅಕ್ಷರಶಃ ಸತ್ಯ. ನನ್ನ ತಪಶಕ್ತಿ ನಿನಗೆ ಗೊತ್ತಿಲ್ಲ. ಅದೇನು? ಅದ ಸ್ವಾಮಿ, ಕುರ್ಚಿ.
ನಾನೀಗ ಮಂತ್ರ ಮಾಡಿ ನೀರು ಹಾಕಿದ್ರೆ ಆ ಕುರ್ಚಿ ಕ್ಷಣ ಮಾತ್ರದಲ್ಲಿ ಮಾಯ ಆಗುತ್ತೆ. ಆ ಕಡೆ ತಿರುಗಿ ನೋಡಿ, ನೋಡ್ತಾನೆ ಇರಿ. ಎಲ್ಲಿ ಮಾಯನೇ ಆಗ್ಲಿಲ್ಲ. ಡ್ಯಾಡಿ ಓಡ್ ಹೋಗ್ತಾ ಇದ್ದಾರೆ. ಹಿಡ್ಕೋ. ಏನಿದು, ಅವನ ಹಿಂದೆ ಓಡ್ತಿದಾರಲ್ಲ, ಏನ್ ನಡೀತಿದೆ ಇಲ್ಲಿ? ಎಲ್ಲಿ ತಪ್ಸ್ಕೊಂಡ್ಬಿಟ್ರು ಡ್ಯಾಡ್. ಏಯ್, ನಿಂತ್ಕೋ, ಇಲ್ವಾ? ಯಾಕವರು ನಿನ್ ಹಿಂದೆ ಬರ್ತಿದ್ದಾರೆ? ನೀವ್ಯಾರು? ನಾನು ವರ್ಮಾ ಅವರ 2ನೇ ಸೊಸೆ. ಅವ್ರು ಯಾಕೆ ನಿನ್ ಹಿಂದೆ ಬರ್ತಿದ್ದಾರೆ ಅಂತ ನಿಜ ಹೇಳಿದ್ರೆ ನಾನ್ ನಿನ್ನನ್ನ ಬಿಟ್ಬಿಡ್ತೀನಿ. ಇಲ್ಲ ಅಂದ್ರೆ ನಾನೇ ನಿನ್ನನ್ನು ಅವ್ರ ಮುಂದೆ ಎಳ್ಕೊಂಡು ಹೋಗ್ತೀನಿ. ಹೇಳ್ತೀನಿ ತಾಯಿ, ನಿಜ ಹೇಳ್ತೀನಿ. ಹೇಳು. ದುಡ್ಡಿಗೋಸ್ಕರ ಆಸೆ ಪಟ್ಟು ಅಖಿಲ್ ಅವ್ರ ಜೀವನದಲ್ಲಿ ಕಲಾವಿದರು ಬಂದ್ರೆ ಅವನಿಗೆ ಪ್ರಾಣಕಂಟಕ ಇದೆ ಅಂತ ನಿಮ್ಮ ಅತ್ತೆ ಅವ್ರಿಗೆ ಹೇಳಿದ್ದಮ್ಮ. ಅದಕ್ಕೆ ಅವ್ರು ನನ್ನನ್ನು ಹಿಡ್ಕೊಳ್ಳೋದಕ್ಕೆ ಓಡಿಸ್ಕೊಂಡು ಬರ್ತಾ ಇದ್ದಾರಮ್ಮ. ನಿಜ ಹೇಳಿದ್ದಲ್ಲಮ್ಮ, ನನ್ನ ಬಿಟ್ಬಿಡು, ನಿನಗೆ ಪುಣ್ಯ ಬರುತ್ತೆ. ಸರಿ, ಹೊರಡು. ಇನ್ಯಾವತ್ತೂ ಅವ್ರ ಕಣ್ಣಿಗೆ ಬೀಳ್ಬೇಡ. ಸರಿ ಅಮ್ಮ. ಸಿಕ್ಕ ಹಾಗೆ ಸಿಕ್ಕಿ ಓಡ್ ಹೋದ್ರು. ಅವನ್ನ ಎಳ್ಕೊಂಡು ಹೋಗಿ ಮಮ್ಮಿ ಕಾಲ್ ಮೇಲೆ ಹಾಕಿ ನಿಜ ಹೇಳ್ಸಿದಿದ್ರೆ ಮಮ್ಮಿ ಭಯ ಎಲ್ಲ ಹೋಗ್ತಿದ್ರು. ಕಲಾವಿದ್ರು ಅಂದ್ರೆ ಅತ್ತೆಗೆ ಇಷ್ಟ ಹೆದರಿಕೆ ಆಗೋದು ಇದಕ್ಕೆ ಅಂತಾಯ್ತು. ಶ್ಯಾಮ ಹಾಡ್ ಹಾಡೋಕೆ ಬಿಡಲ್ಲ ಬಿಡಲ್ಲ, ನಾನ್ ಬಿಡೋದಿಲ್ಲ. ವಸಂತ, ಏನಾಯ್ತು ವಸಂತ? ವಸಂತ, ಅವತ್ತು ಶ್ಯಾಮಾನೇ ಹಾಡಿದ್ದು ಅಂತ ಅನ್ಕೊಂಡು ಅಷ್ಟೆಲ್ಲ ಕೂಗಾಡಿದ್ದು ಅದಕ್ಕೆ ಅನ್ಸತ್ತೆ ಅತ್ತೆ. ಶ್ಯಾಮ ಅಂತ ಕಲಾವಿದರ ಜೊತೆ ಆಟ ಆಡೋ ಇಂಥ ಕಳ್ಳ ಸ್ವಾಮಿಗಳನ್ನ ಸುಮ್ಮನೆ ಬಿಡಬಾರ್ದು ಡ್ಯಾಡಿ. ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು. ಹೌದಪ್ಪ, ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಅಷ್ಟಕ್ಕೂ ಶ್ಯಾಮ ಹಾಡ್ತಾಳೆ ಅಂತ ಯಾಕೆ ಅನ್ಕೊಂಡ್ರು ಅತ್ತೆ? ಅವಳು ಸಿಂಗರ್ ಅಲ್ವಲ್ಲ. ಸಂಗೀತ ಕಲ್ಸೋ ಪ್ರಯತ್ನ ಮಾಡಿದ್ರು ಕೂಡ ಅವಳಿಗೆ ಬರಲಿಲ್ಲ. ಏನೇ ಆದ್ರೂ ಅತ್ತೆಗಿರೋ ಈ ಭಯನೇ ಇಟ್ಕೊಂಡು ಶ್ಯಾಮನ್ನ ಹೇಗಾದ್ರೂ ಮನೆಯಿಂದ ಹೊರ ಕಳಿಸ್ಬೇಕು. ಏನು, ಆ ಕೌಡೆ ಸ್ವಾಮಿ ಓಡ್ ಹೋದ್ರಾ? ಹೌದು ವಸಂತ, ನಮ್ ಕೈಗೆ ಸಿಕ್ಕ ಹಾಗೆ ಸಿಕ್ಕಿ ನಮ್ ಕೈಯಿಂದ ತಪ್ಪಿಸ್ಕೊಂಡು ಓಡ್ ಹೋದ. ಸತ್ಯ, ತಪ್ಪಿಸ್ಕೊಂಡಲ್ಲ, ಒಳ್ಳೇದಾಯ್ತು. ಯಾಕ್ರಿ ಅಂತ ಕೆಲ್ಸ ಮಾಡಿದ್ರಿ? ಆದ್ರೂ ಆ ಸ್ವಾಮೀಜಿ ಹತ್ರ ನೀವ್ ಯಾಕೆ ಹಾಗೆ ನಡ್ಕೊಂಡ್ರಿ? ಹಾಗೆ ಮಾತಾಡಿದ್ಯಾಕೆ? ಅಂತ ಕಳ್ ಸ್ವಾಮಿ ಹತ್ರ ಹಾಗೆ ಮಾತಾಡ್ಬೇಕು ವಸಂತ. ತಪ್ಪು ರೀ, ಸ್ವಾಮೀಜಿಗಳ ಬಗ್ಗೆ ಹಾಗೆ ಮಾತಾಡಬಾರ್ದು, ಕಣ್ಣು ಹೋಗುತ್ತೆ. ಕಣ್ಣು ಹೋಗೋದಲ್ಲ, ಅಂತ ಜನಗಳನ್ನ ಕುರುಡಾಗಿ ನಂಬಿದ್ರೆ ಜೀವನನೇ ನಾಶ ಆಗತ್ತೆ. ನೀವ್ ಏನಾದ್ರೂ ಹೇಳಿ, ನೀವ್ ಮಾಡಿದ್ ಮಾತ್ರ ನಿಜವಾಗ್ಲೂ ತಪ್ಪೆ. ಅವರು ತುಂಬಾ ಮಹಿಮೆ ಇರೋ ಸ್ವಾಮೀಜಿ. ಹಿಂದೆ ನಡೆದಿದ್ದೆಲ್ಲ ಕಣ್ಣಾರೆ ನೋಡಿರೋ ಹಾಗೆ ಹೇಳಿದ್ರು, ಗೊತ್ತಾ? ಅವರು ಹೇಳಿದ್ದೆಲ್ಲ ಕರೆಕ್ಟೆ, ನಿಮಗ್ ಗೊತ್ತಾ?
ವೇಳೆ ಅವ್ರು ಹೇಳಿದ್ದೆಲ್ಲ ನಿಜ ಆದ್ರೆ ಮತ್ತೆ ಇದು ಕೂಡ ನಿಜ ಆಗ್ಬೋದಲ್ವಾ? ನನ್ನ ಹಾಡಿಂದ ನಿಮ್ಗೆ ಅಪಾಯ ಬರಬಾರ್ದಲ್ವಾ? ಏನ್ ಶ್ಯಾಮ, ನೀನು ಮಮ್ಮಿ ಥರನೇ ಯೋಚಿಸ್ತಿದ್ಯಲ್ಲ. ನಡೆಯಲ್ಲ, ಆ ಥರದ್ದು ಏನೂ ನಡೆಯಲ್ಲ.